ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ರಾಜ್, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೂ ಹೀಲರ್. ಶುಗರ್ ಪೇಷಂಟ್ಸ್ ಯಾವಾಗಲೂ ಕೂಡ ತಮ್ಮ ಶುಗರ್ ಮಾತಾಡೋವಂಥದ್ದು, ಇನ್ನೊಬ್ಬರ ಹತ್ರ ಹೇಳೋವಂಥದ್ದು, ಯಾವಾಗಲೂ ನನಗೆ ಶುಗರ್ ಲೆವೆಲೇ ಕಮ್ಮಿ ಆಗ್ತಾ ಇಲ್ಲ, ನಾನು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳುವಂಥದ್ದು. ಹಾಗೆ ಬಿ ಪಿ ಪೇಷಂಟ್ಸು ಕೂಡ ನನ್ನ ಬಿ ಪಿ ಲೋ ಆಗ್ತಾ ಇಲ್ಲ ಅಥವಾ ಒಂದು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಯಾವಾಗಲೂ ಕೂಡ ಗುಣಗುವಂಥದ್ದು. ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಿಂದ ಅವರ ಹೆಲ್ತ್ ಮೇಲೆ ಯಾವೆಲ್ಲ ಒಂದು ಪರಿಣಾಮ ಬೀಳುತ್ತೆ ಅಂತ ಗೊತ್ತಾ? ಸೊ ಇದರ ನಮ್ಮ ಒಂದು ಮಾತುಗಳು ಏನಿದೆಯಲ್ಲ, ನಾವು ಆಡುವಂತಹ ಮಾತುಗಳಿಗೆ ಶಕ್ತಿ ಇದೆ, ಆ ಒಂದು ವರ್ಡ್ಸ್ಗೆ ಪವರ್ ಇದೆ. ಸೊ ಹಾಗಾಗಿ ನಾವು ಆಡುವಂತಹ ಮಾತುಗಳು, ನಮ್ಮ ಹೆಲ್ತಿನ ವಿಚಾರವಾಗಿ ಆಡುವಂತಹ ಮಾತುಗಳು ಯಾವೆಲ್ಲ ಒಂದು ಅಫರ್ಮೇಷನ್ ರೀತಿ ಹೇಳ್ಕೊಳ್ಬೇಕು ಅಂತ ಇಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಮೊದಲ ಒಂದು ಟೆಕ್ನಿಕ್ನ ನಾನು ತಿಳಿಸ್ಕೊಡ್ತೀನಿ, ಹೇಗೆ ನಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಅಂತ. ಮೊದಲ ಟೆಕ್ನಿಕ್ ಯಾವುದಪ್ಪ ಅಂತಂದರೆ ಪಾಸಿಟಿವ್ ಅಫರ್ಮೇಷನ್ಸ್, ಧನಾತ್ಮಕ ದೃಢೀಕರಣಗಳಂತ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ವೈಟ್ ಶೀಟಲ್ಲಿ ನಾನು ಕೆಲವೊಂದಷ್ಟು ದೃಢೀಕರಣಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನೀವು ಪ್ರತಿನಿತ್ಯವೂ ಕೂಡ ಬರೆಯೋ ಮೂಲಕ, ನಾನು ಆರೋಗ್ಯಕರವಾಗಿದ್ದೇನೆ, ನಾನು ಆರೋಗ್ಯಕರವಾಗಿದ್ದಾಗೆಲ್ಲ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಷ್ಟು ಕೂಡ ಬರಿಬೋದು. ಇದಕ್ಕೆ ಯಾವುದೇ ಲಿಮಿಟ್ಸ್ ಅಂತ ಇಲ್ಲ. ಸೊ ಅದನ್ನು ಪ್ರತಿನಿತ್ಯವೂ ಕೂಡ 9 ರಿಂದ 10 ಒಂದು ಅಂಶಗಳನ್ನ ನೀವು ಏನೇ ವಿಷಸ್ ಅಂತ ಹೇಳ್ತೀರಲ್ಲ, ಸೊ ಅದನ್ನು ನೀವು ಬರ್ಕೊಳ್ಳೋ ಮೂಲಕ, ಹಾಗೆ ಅದನ್ನು ಬರೆದ ನಂತರ ನೀವು ಓದುವಂಥದ್ದು, ನಾನು ಆರೋಗ್ಯಕರವಾಗಿದ್ದೀನಿ, ನನ್ನ ದೇಹವು ಬಹಳ ಚೆನ್ನಾಗಿದೆ, ನಾನು ಆರೋಗ್ಯಕರ ಅಭ್ಯಾಸಗಳನ್ನು ಆರಿಸಿಕೊಳ್ಳುತ್ತೇನೆ. ಸೊ ಈ ಥರ ಒಂದು ಆರೋಗ್ಯದ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರೋಂಥದ್ದು. ನಿಮಗೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದರೆ, ಅಥವಾ ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯಕರವಾಗಿದ್ದೀನಿ ಅಂತ ಈ ಒಂದು ಅಫರ್ಮೇಷನ್ನ ಬರೆಯೋ ಮೂಲಕ, ಅದನ್ನು ನೀವು ಬರೆದಿರೋವಂಥದ್ದು ನೀವೇ ಬಾಯಿ ಬಿಟ್ಟು ಜೋರಾಗಿ ಹೇಳೋ ಮೂಲಕ. ಸೊ ಇದನ್ನು ಎವ್ರಿ ಡೇ ನಾವು ಅರ್ಲಿ ಮಾರ್ನಿಂಗ್ ಅಥವಾ ನಾವು ಮಲಗೋಕ್ಕಿಂತ ಮುಂಚೆ, ಇದಕ್ಕೆ ಜಸ್ಟ್ ಒಂದು 2 to 3 ಮಿನಿಟ್ಸ್ ಟೈಮ್ ಇಡ್ಸುತ್ತೆ ಅಷ್ಟೇ. ಸೊ ಪ್ರತಿನಿತ್ಯವೂ ಮಾಡೋದ್ರಿಂದ ನಮ್ಮ ಒಂದು ಹೆಲ್ತ್ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತಂದರೆ, ಇದರ ರಿಸಲ್ಟನ್ನು ನೀವು 21 ದಿನಗಳ ಕಾಲ ಮಾಡಿದ್ಮೇಲೆ ನೋಡ್ಬೋದು. ಸೊ ಹಾಗಾಗಿ ಈ ಒಂದು ಟೆಕ್ನಿಕ್ನ ನಾವು ಧನಾತ್ಮಕ ದೃಢೀಕರಣಗಳಂತ ಹೇಳ್ತೀವಿ. ಬರೆಯೋ ಮೂಲಕ, ನಾವೇ ಬರೆದಿರೋದನ್ನ ಹೇಳೋ ಮೂಲಕನೂ ಕೂಡ ನಾವು ಹೆಲ್ತನ್ನ ಅಟ್ರಾಕ್ಟ್ ಮಾಡ್ಬೋದು. ಸೊ ಇವಾಗ ನಾನು ಒಂದಷ್ಟು ಅಫರ್ಮೇಷನ್ನ ಹೊತ್ತಾ ಹೋಗ್ತೀನಿ. ನೀವು ಇದನ್ನ ಡೈಲಿ ಬರ್ಕೊಳ್ಬೋದು, ಹಾಗೆ ಇದನ್ನ ಕೇಳಿಸ್ಕೊಳ್ತಾನೂ ಕೂಡ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮೊದಲ ಒಂದು ಅಫರ್ಮೇಷನ್, ನಾನು ಆರೋಗ್ಯಕರವಾಗಿದ್ದೇನೆ. ಯಾವುದೇ ಒಂದು ಹೇಳ್ತಾ ಇದ್ದೀನಿ ಅಂತಂದರೆ ವಿತ್ ಫೀಲಿಂಗ್, ವಿತ್ ಎಮೋಷನ್ ಇಂದ ಹೇಳಬೇಕು. ಸೊ ಅದೇ ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡೋದು. ನೀವು ಹೇಗೆ ನನಗೆ ಕಾಯಿಲೆ ಕಮ್ಮಿ ವಾಸಿ ಆಗ್ತಾ ಇಲ್ಲ, ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ವಿತ್ ಫೀಲಿಂಗಲ್ಲಿ ಹೇಳ್ತೀರಾ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನೀವು ಆ ಒಂದು ಎನರ್ಜಿನ ಸಪ್ರೆಸ್ ಮಾಡ್ಕೊಳ್ತಾ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ರೈಸ್ ಮಾಡಬೇಕು. ಸೊ ಹಾಗಾಗಿ ನೀವು ಅಫರ್ಮೇಷನ್ನ ಬರಿತಾ ಇದ್ದೀರಾ, ಹೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಮೋಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಮೊದಲ ಅಫರ್ಮೇಷನ್, ನಾನು ಆರೋಗ್ಯಕರವಾಗಿದ್ದೇನೆ, ನನ್ನ ದೇಹವು ಬಹಳ ಚೆನ್ನಾಗಿದೆ, ನಾನು ಆರೋಗ್ಯಕರ ಅಭ್ಯಾಸಗಳನ್ನು ಆರಿಸಿಕೊಳ್ಳುತ್ತೇನೆ, ನಾನು ಶಕ್ತಿಯಿಂದ ತುಂಬಿದ್ದೇನೆ, ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ, ನಾನು ನನ್ನ ದೇಹವನ್ನು ಕೇಳುತ್ತೇನೆ, ನನಗೆ ಅಗತ್ಯವಿರುವಾಗ ನಾನು ವಿಶ್ರಾಂತಿಯನ್ನು ಪಡೆಯುತ್ತೇನೆ, ನನ್ನ ದೇಹವು ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುತ್ತದೆ, ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ, ನಾನು ಪ್ರತಿನಿತ್ಯವೂ ಕೂಡ ಉತ್ತಮವಾಗಿದ್ದೇನೆ ಹಾಗೂ ಉತ್ತಮ ವ್ಯಾಯಾಮಗಳನ್ನು ಮಾಡುತ್ತಿದ್ದೇನೆ, ನನ್ನ ದೇಹವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತಿದೆ. ಇದನ್ನು ಹೇಳ್ತಾನೆ ನಮ್ಮ ಒಂದು ಒಳಗಡೆನೆ ಒಂದು ಖುಷಿಯನ್ನು ಮೂಡುತ್ತೆ. ಸೊ ಹಾಗೆ ಆ ಒಂದು ಅಫರ್ಮೇಷನ್ಗೆ ಅಷ್ಟು ಪವರ್ ಇದೆ. ಇದನ್ನು ನೀವು ಬರೆಯೋ ಮೂಲಕ, ಬರೆದಿರೋದನ್ನು ನಿಮ್ಮ ಒಂದು ಹ್ಯಾಂಡ್ ರೈಟಿಂಗಲ್ಲೇ ಬರೆದು ಅದನ್ನು ಜೋರಾಗಿ ಹೇಳೋ ಮೂಲಕ ನಿಮ್ಮ ಲೈಫಲ್ಲಿ ಆ ಒಂದು ಹೆಲ್ತನ್ನು ಅಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಈ ಒಂದು ಅಫರ್ಮೇಷನ್ನ ಬಳಸ್ಕೊಳ್ತಾ ಇನ್ನಷ್ಟು ಹೇಗೆ ಎಫೆಕ್ಟಿವ್ ಆಗಿ ನಾವು ಅಟ್ರಾಕ್ಟ್ ಮಾಡ್ಬೋದು ಹೆಲ್ತ್ನ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವು ಯಾವುದನ್ನು ಅಫರ್ಮೇಷನ್ನ ಬರೆದಿರ್ತೀರಲ್ಲ, ಓದಿದ ನಂತರ ವರ್ಬಲಿ ಹೇಳೋ ಮೂಲಕ ನೀವು ಮಿರರ್ ಮುಂದೆ ನಿಂತ್ಕೊಳ್ತಾ ಹೇಳುವಂಥದ್ದು. ಸೊ ಇದನ್ನು ನಾವು ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ತುಂಬಾ ಫೇಮಸ್ ಆದಂತಹ ಒಂದು ಟೆಕ್ನಿಕ್. ಸೊ ಇದನ್ನು ನೀವು 21 ಡೇಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕನ್ನಡಿಯ ಮುಂದೆ ನಿಂತ್ಕೊಳ್ತಾ, ನಾವು ಯಾವಾಗ ರೆಡಿ ಆಗೋಕ್ಕೆ ಹೋಗ್ತೀವೋ ಅಥವಾ ನಾವು ಪ್ರತಿನಿತ್ಯವೂ ಕೂಡ ಅಫ್ಕೋರ್ಸ್ ಕನ್ನಡಿ ನೋಡ್ತಾನೆ ಇರ್ತೀವಿ. ಸೊ ಆ ಟೈಮಲ್ಲಿ ಕೇವಲ 2 ನಿಮಿಷ ಇದಕ್ಕೆ ಟೈಮ್ ಇಡ್ಸುತ್ತೆ. ವಿತ್ ಫೀಲಿಂಗ್, ವಿತ್ ಎಮೋಷನ್, ನೀವು ಎಷ್ಟು ಪಾಸಿಟಿವ್ ಆಗಿ ಫೀಲ್ ಮಾಡ್ತಿರ್ತೀರೋ ಅಷ್ಟು ಬೇಗ ಕೆಲಸ ಮಾಡುತ್ತೆ. ಸೊ ಮಿರರ್ ಮುಂದೆ ನಿಂತ್ಕೊಳ್ತಾ ಈ ಒಂದು ಧನಾತ್ಮಕ ದೃಢೀಕರಣಗಳು ನಿಮ್ಮ ಕಣ್ಣಲ್ಲಿ ಇಟ್ಕೊಂಡು ನೋಡ್ಕೊಳ್ತಾ ಹೇಳುವಂಥದ್ದು, ನಾನು ಆರೋಗ್ಯಕರವಾಗಿದ್ದೀನಿ, ನನ್ನ ದೇಹ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ, ನಾನು ಉತ್ತಮನಾಗಿದ್ದೇನೆ. ನಿಮಗೆ ಏನೇನೆಲ್ಲ ಒಂದು ಆರೋಗ್ಯದ ವಿಚಾರವಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲವನ್ನೂ ಕೂಡ ಆ ಒಂದು ಕನ್ನಡಿಯ ಮುಂದೆ ನಿಂತ್ಕೊಳ್ತಾ, ನಿಮ್ಮ ಕಣ್ಣಲ್ಲಿ ಇಟ್ಕೊಳ್ತಾ ಅದನ್ನು ಹೇಳೋ ಮೂಲಕ ನಿಮ್ಮ ಒಂದು ಜೀವನದಲ್ಲಿ ಎಲ್ಲವನ್ನೂ ಕೂಡ, ಹೆಲ್ತ್ ಆಗಿರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಇರ್ಬೋದು, ಎಲ್ಲವನ್ನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.